ವಿಶೇಷವಾದ ವಿಷಯವನ್ನು ಹೇಳೋದಕ್ಕಾಗಿ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಬರ್ತಿದ್ದೀನಿ. ನನ್ನ ಹೆಸರು ಗಣೇಶ್ ಅಂತ. ಈ ಯೂಟ್ಯೂಬ್ ಚಾನಲನ್ನು ತುಂಬ ವರ್ಷಗಳಿಂದ ನಾನು ನಡೆಸ್ತಾ ಬಂದಿದ್ದೀನಿ. ಇಲ್ಲಿ ನಿಮಗೆ ಹಲವಾರು ಸಂಗತಿಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಟ್ರಾನ್ಸಿಷನ್ ಪೀರಿಯಡ್, ಬದಲಾವಣೆಯ ಕಾಲ ಅನ್ನೋದು ಹತ್ರ ಬರ್ತಿದೆ. ನೀವು ಬೇರೆ ಬೇರೆ ಥರದ ವಿಡಿಯೋಗಳನ್ನ ನಮ್ಮ ಚಾನಲ್ನಲ್ಲಿ ಇನ್ನು ಮುಂದೆ ನೋಡ್ತಾ ಹೋಗ್ತೀರಾ. ಕೆಲವೊಂದು ಟಾಪಿಕ್ಗಳು ಭಾಳ ವಿಶೇಷವಾಗಿರ್ತವೆ. ಮೊದಲು ಇದ್ದ ಟಾಪಿಕ್ಗೆ ಅಂದರೆ ಹರಿಯೋಮ್ ವಾಹಿನಿಯಲ್ಲಿ ಮೊದಲು ಯಾವ ಟಾಪಿಕ್ಗಳು ಬರ್ತಾ ಇದ್ವು ಅದಕ್ಕೆ ಸಂಪೂರ್ಣ ಅಪೋಸಿಟ್ ಆದ ಅಥವಾ ಬೇರೆ ಥರದ ವಿಚಾರಗಳು ನಿಮಗೆ ಇನ್ನು ಮುಂದೆ ಕಾಣೋದಕ್ಕೆ ಸಿಗ್ಬೋದು. ಪರಿವರ್ತನೆ ಅಂತಂದರೆ ಪರಿವರ್ತನೆ ಯಾವುದರಲ್ಲಿಲ್ಲ ಹೇಳಿ. ಎಲ್ಲ ವಿಚಾರಗಳಲ್ಲಿ ನಮ್ಮ ಆಲೋಚನೆಗಳು ಬದಲಾವಣೆ ಆಗುತ್ತೆ, ನಾವು ಮಾಡೋ ಕೆಲಸ ಕಾರ್ಯಗಳದ್ದು ಬದಲಾವಣೆ ಆಗುತ್ತೆ, ನಾವು ನೋಡೋ ವಿಚಾರಗಳು, ನೋಡೋ ರೀತಿ, ಇವೆಲ್ಲದರಲ್ಲೂ ಕೂಡ ಹೊಸತನ ಅನ್ನೋದು ಸರ್ವೇ ಸಾಮಾನ್ಯ. ನಿನ್ನೆ ಇದ್ದ ಹಾಗೆ ಇವತ್ತಿರೋದಿಲ್ಲ, ಇವತ್ತಿದ್ದ ಹಾಗೆ ನಾಳೆ ಇರೋದಿಲ್ಲ. ಸದಾ ಪರಿವರ್ತನೆ ಆಗ್ತಾ ಇರುತ್ತೆ ಜಗತ್ತು. ಪರಿವರ್ತನೆ ಅಂದರೆ ಇದು ಬಹಳ ವಿಚಿತ್ರವಾದ ಪರಿವರ್ತನೆ ಟೈಮ್ ಅಂತ ಹೇಳ್ಬೋದು. ಯಾಕೆಂದ್ರೆ ನಾವು ಯಾವುದೋ ಉದ್ದೇಶಕ್ಕೆ ಹೊರಟಿರ್ತೀವಿ, ಏನೋ ಕೆಲಸ ಮಾಡೋಣ, ಈ ಥರ ಮಾಡೋಣ ಅಂತ ನಮ್ಮ ಮನಸ್ಸಲ್ಲಿ ಇರುತ್ತೆ. ಒಂದು ಉದಾಹರಣೆಗೆ ತಗೊಳ್ಳೋದಾದ್ರೆ, ನೀವೆಲ್ಲೋ ಒಂದು ವ್ಯೂ ಪಾಯಿಂಟ್ ನೋಡೋಣ ಅಂತ ಹೊರಟಿರ್ತೀರ. ಎತ್ತರದ ಜಾಗ, ಏನೋ ನೋಡ್ಬೇಕು ನೀವು. ಎತ್ತರದಿಂದ ಕೆಳಗಿನ ಜಾಗಗಳನ್ನು ಅಥವಾ ಎತ್ತರದಿಂದ ಇನ್ನಷ್ಟು ಎತ್ತರವಾದ ಜಾಗಗಳನ್ನು ನೋಡೋದಕ್ಕೆ ಹೊರಟಿರ್ತೀರ. ಆ ವ್ಯೂ ಪಾಯಿಂಟ್ ನಿಮಗೆ ಅವತ್ತು ಸಿಗೋದಿಲ್ಲ. ಪೂರ್ತಿಯಾಗಿ ಮಂಜು ಕವಿದ್ಬಿಟ್ಟಿರುತ್ತೆ. ನೋಡೋದಕ್ಕೆ ಏನು ಸಿಗೋದಿಲ್ಲ ಅಂತ ಬೇಜಾರು ಮಾಡ್ಕೊಳ್ತಾ ಇರ್ತೀರ. ಅದೇ ಸಂದರ್ಭದಲ್ಲಿ ಪಕ್ಕದಲ್ಲೇ ಒಂದು ಪಾರ್ಕ್ ಕಾಣಿಸುತ್ತೆ. ಬಹಳ ವಿಶೇಷವಾದ ಪಾರ್ಕ್. ಅದು ಕಿಲೋಮೀಟರ್ ಗಟ್ಟಲೆ ದೂರ ಇದೆ. ನಡ್ಕೊಂಡು ಹೋಗ್ಬೋದು, ಎಷ್ಟು ದೂರ ಬೇಕಿದ್ರು ಹೋಗ್ತಾ ಹೋಗ್ಬೋದು. ಹೋದಷ್ಟು ದೂರ ನಿಮ್ಮ ಮರಗಿಡಗಳು ದೊಡ್ಡ ದೊಡ್ಡ ಮರಗಳು ಕಾಣಿಸೋದಿಲ್ಲ, ಯಾಕೆಂದ್ರೆ ಮಂಜು ಕವಿದಿದೆ. ಹಾಗಂತ ಸಣ್ಣ ಸಣ್ಣ ಗಿಡಗಳು ಅಲ್ಲಿರುವಂಥವು, ಅವು ನಿಮ್ಮ ಕಣ್ಣಿಗೆ ಬಿಡ್ತವೆ. ತುಂಬಾ ಚಂದದ ಗಾರ್ಡನ್ ಕಾಣಿಸುತ್ತೆ, ಒಳ್ಳೊಳ್ಳೆ ಹೂವುಗಳು, ಎಷ್ಟು ವೆರೈಟಿಯ ಹೂವುಗಳು, ಎಷ್ಟು ಕಲರ್ಗಳು ಅಂದ್ರೆ ನಿಮ್ಮ ಹತ್ರ ನೋಡಿ ಮುಗಿಸೋದಕ್ಕಾಗೋದಿಲ್ಲ. ಬಣ್ಣಗಳನ್ನ ಎಣಿಸಿ ಸುಸ್ತಾಗುತ್ತೆ, ಕಣ್ಣಿಗೆ ಬೇಜಾರಾಗಿರುತ್ತೆ. ಅಷ್ಟರ ಮಟ್ಟಿಗೆ ಚೆನ್ನಾಗಿರುತ್ತೆ ಆ ಒಂದು ಪಾರ್ಕ್. ಅವಾಗ ಏನಾಗುತ್ತೆ ಹೇಳಿ, ನಿಮ್ಗೆ ನೀವು ಯಾವ ಉದ್ದೇಶಕ್ಕಾಗಿ ಅಲ್ಲಿಗೆ ಬಂದಿದ್ರಿ, ಏನನ್ನ ನೋಡೋಣ ಅಂತ ಅಂದ್ಕೊಂಡಿದ್ರಿ, ಅದು ಮನಸ್ಸಿನಿಂದ ಪೂರ್ಣವಾಗಿ ದೂರ ಬೀಳುತ್ತೆ. ನಿಮ್ಮ ಉದ್ದೇಶ ಏನಿತ್ತು ಆ ವ್ಯೂ ಪಾಯಿಂಟ್ ಸಿಕ್ಕಿಲ್ಲ. ಸರಿ, ಬೇರೆ ಏನನ್ನೋ ನೋಡ್ತಾ ಹೋದ್ರಿ, ಮನಸ್ಸು ಪೂರ್ತಿಯಾಗಿ ಅಟೆನ್ಷನ್ ಬೇರೆ ಕಡೆ ಆಗೋಯ್ತು, ಡೈವರ್ಟ್ ಆಗೋಯ್ತು. ಮತ್ತೆ ಡೈವರ್ಟ್ ಆದ್ರೂ ಕೂಡ ನೋಡೋದಕ್ಕೆ ಅಷ್ಟೊಂದು ಚೆನ್ನಾಗಿತ್ತು. ಮೂಲ ಉದ್ದೇಶವನ್ನೇ ಮರೆಸುವಷ್ಟು ನಿಮ್ಮ ಮುಂದಿನ ದಾರಿ, ಜೀವನದ ಮುಂದಿನ ದಾರಿ ಅದ್ಭುತವಾಗಿತ್ತು. ಯಾಕಾಗಬಾರ್ದು? ಯಾಕೆ ಅದ್ಭುತವಾಗಿರೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ, ಬಂದ ಉದ್ದೇಶ ಮತ್ತು ಲೈಫ್ ಚೆನ್ನಾಗೇ ಹೋಗೋದಂದ್ರೆ ಇನ್ನಷ್ಟು ಬ್ಯೂಟಿಫುಲ್ ಆಗಿ ಜೀವನವನ್ನು ತಗೊಂಡೋಗೋದಕ್ಕೆ ನಿಮ್ಮ ಹತ್ರ ಸಾಧ್ಯ ಆಗೋದಾದ್ರೆ ಯಾಕಾಗಬಾರ್ದು? ಆ ದಾರಿ ಅಲ್ವಾ? ಸೊ ಬಂದಿರೋದು ಸಾರ್ಥಕ ಆಯ್ತು. ನಿಮ್ಮ ಜೀವನದ ಉದ್ದೇಶ ಈಡೇರ್ತೋ ಅಥವಾ ಬೇರೆ ಕಡೆ ನಿಮ್ಮ ಗಮನ ಹೋಯಿತೋ, ಒಟ್ಟಿನಲ್ಲಿ ಖುಷಿ ಅಂತೂ ಸಿಕ್ತು. ಅದೇ ಅಲ್ವಾ ಅಲ್ಟಿಮೇಟ್ ಆಗಿ ನಮ್ಗೆ ಬೇಕಾಗಿರೋದು. ಈ ಥರದ ಒಂದಷ್ಟು ಘಟನಾವಳಿಗಳು ನಿಮ್ಮ ಮುಂದೆ ತೆರೆದುಕೊಳ್ಳೋದಿದೆ. ಅಂದ್ರೆ ನಿಮ್ಮ ಜೀವನದ ಉದ್ದೇಶ, ನೀವು ಯಾಕೆ ಹರಿಯೋಮ್ ಚಾನಲ್ ನೋಡ್ತಾ ಇದ್ದೀರಿ ಅನ್ನೋದು ನಿಮಗೆ ಮರ್ತೋಗ್ಬೇಕು. ಆದ್ರೆ ಚೆನ್ನಾಗೇ ಇರ್ಬೇಕು ಯಾವುದೋ ಒಂದು ರೀತಿಯಲ್ಲಿ. ಅಂದ್ರೆ ಇಂಟ್ರೆಸ್ಟಿಂಗ್ ವಿಚಾರಗಳು ನಿಮ್ಮ ಎದುರಿಗೆ ಬರಬೇಕು. ಬರೀ ಇಂಟ್ರೆಸ್ಟಿಂಗ್ ಅಷ್ಟೇ ಅಲ್ಲ, ಉಪಯೋಗ ಕೂಡ ನಿಮ್ಗೆ ಆಗ್ಬೇಕು ಆ ವಿಚಾರಗಳಿಂದ, ನಾವು ಹೇಳೋ ಸಂಗತಿಗಳಿಂದ. ಸೊ ಆ ಥರದ ಇಂಟ್ರೆಸ್ಟಿಂಗ್ ಟಾಪಿಕ್ಗಳನ್ನ ಹೆಚ್ಚೆಚ್ಚು ಕೊಡೋದಕ್ಕೆ ಟ್ರೈ ಮಾಡ್ತಾ ಹೋಗ್ತೀವಿ. ವಿಡಿಯೋಗಳನ್ನ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿ, ಇನ್ನಷ್ಟು ಆಕರ್ಷಕವಾಗಿ ಮಾಡ್ತೀವಿ. ವಿಡಿಯೋಗಳಲ್ಲಿ ಒಂದು ಆ್ಯಕ್ಷನ್ ಇರುತ್ತೆ. ಅಂದರೆ ಮೊದಲು ನಾವು ಕೊಡೋ ವಿಡಿಯೋಗಳಲ್ಲಿ ಒಂಥರ ಬೇರೆ ಬೇರೆ ಥರದ ಕಂಟೆಂಟ್ಗಳು ಇರ್ತಾ ಇದ್ವು. ಎಲ್ಲಿಂದ ಎರವಲು ಪಡೆದಿದ್ವಿ, ಎಲ್ಲಿಂದ ತೊಗೊಂಡಿದ್ವಿ, ಈ ಥರದ ಕಂಟೆಂಟ್ಗಳನ್ನೆಲ್ಲ ಸೇರಿಸಿ ಒಂದು ವಿಡಿಯೋನ ಮಾಡ್ತಾ ಇದ್ವಿ. ವಿಶೇಷವಾಗಿ ನನ್ನ ವಾಯ್ಸ್ ಮಾತ್ರ ನೀವು ಕೇಳ್ತಾ ಇದ್ವಿ. ಎಷ್ಟೋ ಜನ ಹೇಳಿದ್ರಿ ನಿಮ್ಮ ಮುಖವನ್ನು ಒಂದ್ಸಲ ನಾನು ನೋಡಬೇಕಿತ್ತು ಅಂತ ಒಂದು ಅವಕಾಶ ಕೂಡ ನಿಮಗೆ ಇನ್ನು ಮುಂದೆ ಬರ್ತಾ ಹೋಗುತ್ತೆ. ವಿಡಿಯೋಗಳನ್ನ ನೀವು ಎಂಜಾಯ್ ಮಾಡ್ತೀರಾ, ಖಂಡಿತ ಹೆಚ್ಚೆಚ್ಚು ವಿಡಿಯೋಗಳನ್ನು ನೋಡ್ತೀರಾ. ನೋಡಿದಷ್ಟು ಲೈಕ್ ಮಾಡ್ತೀರಾ, ಲೈಕ್ ಮಾಡಿದಷ್ಟು ಕಮೆಂಟ್ ಮಾಡ್ತೀರಾ. ಹೊಸಬರು ನಮ್ಮ ಚಾನಲ್ಗೆ ಬಂದ ಹಾಗೆ ಸಬ್ಸ್ಕ್ರೈಬ್ ಆಗ್ತಾ ಹೋಗ್ತೀರಾ ಅಂತ ದೃಢವಾದ ನಂಬಿಕೆಯೊಂದಿಗೆ ನಮ್ಮ ಪ್ರಯತ್ನಗಳನ್ನು ಮುಂದುವರಿಸ್ತೀವಿ. ಹೊಸ ಟಾಪಿಕ್ಗಳು, ವಿಶೇಷವಾದಂಥ ವಿಚಾರಗಳು, ವಿಚಿತ್ರವಾದಂಥ ಸಂಗತಿಗಳು, ಇವೆಲ್ಲವನ್ನು ನಮ್ಮ ಜೊತೆ ತಗೊಂಡ್ಬರ್ತಾ ಇರ್ತೀವಿ. ನೋಡಿ ಖುಷಿ ಪಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀವಿ. ಹರಿ ಓಂ.